SI ಮಾತ್ರ ಮುಂದಿನ ತೀರ್ಮಾನದಲ್ಲಿ NRC ಆಗ್ಬೋದು ಅಂತ ತಾವು ಹೇಳಬೇಕು. ಅದು ಮುಂದಿನ ತೀರ್ಮಾನಗಳಲ್ಲಿ SI ಮಾತ್ರ ಇದಕ್ಕೆ ಒಂದು NRCಗೆ ಹಂತ ತೆರವುಗೊಳ್ತಾ ಇದೆ ಸರ್ಕಾರ, ಅಥವಾ ಈ NRCಗೆ ಮುಂದೆ ಮುಂಭಾಗದಲ್ಲಿ ಬರುವಂಥ ನಿಮ್ಮ ಪಕ್ಷ ಮೂಲಕ ಅದನ್ನು ಟ್ವೀಟ್ ಮಾಡ್ತಾ ಇದ್ದಾರೆ? ನೋಡಿ, ನಮ್ಮ ದೇಶ ಸಂವಿಧಾನದ ಪ್ರಕಾರ ನಡೀಬೇಕು. ನಾನು ಸಾಂವಿಧಾನಿಕವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಒಕ್ಕೂಟ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಆರ್ಟಿಕಲ್ 324, 325, 326 ಪ್ರಕಾರ ಚುನಾವಣಾ ಆಯೋಗಕ್ಕೆ ಭಾರತೀಯ ನಾಗರಿಕರನ್ನು ನೀವು ಭಾರತೀಯ ನಾಗರಿಕರೋ ಅಥವಾ ಫಾರಿನ್ ಸಿಟಿಜನೋ ಅಂತ ಕೇಳಲಿಕ್ಕೆ ಎಲ್ಲಿದೆ ಅಧಿಕಾರ ನನಗೆ ತೋರಿಸಿ. ಯಾವುದೇ ಅಧಿಕಾರ ಇಲ್ಲದಂಥ ಚುನಾವಣಾ ಆಯೋಗ ಈ ದೇಶದ 140 ಕೋಟಿ ಜನರ ದಾಖಲಾತಿ ಕೇಳಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಚುನಾವಣಾ ಆಯೋಗಕ್ಕೆ ಇರುವಂಥ ಅಧಿಕಾರ ಏನಂದರೆ, ಯಾರು 18 ವರ್ಷ ತುಂಬ್ತಾರೆ ಅವರ ಬರ್ತ್ ಪ್ರೂಫ್, ಅವರ ರೆಸಿಡೆನ್ಷಿಯಲ್ ಪ್ರೂಫನ್ನು ಕೊಟ್ಟ ತಕ್ಷಣ ಅವರು ಎನ್ರೋಲ್ ಮಾಡ್ಕೊಳ್ಬೇಕು ಎಲೆಕ್ಟ್ರಲ್ ಲಿಸ್ಟ್ಗೆ. ಅದನ್ನು ಅವರು ಮಾಡೋದನ್ನು ಹೊರತುಪಡಿಸಿ ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಹೆಸರಿನಲ್ಲಿ ಎಲ್ಲ ಜನರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ದಾಖಲಾತಿ ಕೇಳುವಂಥದ್ದು ಇದು NRCಯ ಒಂದು ಹಿಂದಿನ ಬಾಗಿಲು ಎಂಬುದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈಗಾಗಲೇ ಪ್ರೂವ್ ಆಗಿದೆ ಯಾವ ರಾಜ್ಯದಲ್ಲಿ SIR ನಡೆದಿದೆ. ಆ ರಾಜ್ಯದಲ್ಲಿ ಈಗ ವೆಸ್ಟ್ ಬೆಂಗಾಲಲ್ಲಿ 27 ಲಕ್ಷ ಜನ SIRನ ಫೈನಲ್ ಡ್ರಾಫ್ಟಿಂದ ಹೊರಗುಳಿದಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಇವರೆಲ್ಲರೂ ಗುಸ್ಬೈಟಿಯಾಗಳ, ಇವರೆಲ್ಲರೂ ಪಾಕಿಸ್ತಾನಿಗೆ ಬಂದ್ರ, ಅಮೆರಿಕಾದಿಂದ ಬಂದ್ರ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಹಾಗಾದರೆ ಅವರು ಹೇಳ್ತಾ ಇದ್ದಾರೆ, ನಾನು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ನನ್ನ ಹತ್ರ ದಾಖಲಾತಿ ಇದೆ, ನನಗೆ ಅವಕಾಶ ಕೊಡಿ ಅಂದರೆ ನೀವು ಅದನ್ನು ಕೇಳದೆ ಆಲ್ ಆಫ್ ಎ ಸಡನ್ ನೀವು ಹರಿಬಿರಿಯಲ್ಲಿ ಎಲೆಕ್ಷನ್ ಮುಗಿಸಿದ್ರಿ. 30 ಲಕ್ಷ ಡಿಫರೆನ್ಸ್ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ವೆಸ್ಟ್ ಬೆಂಗಾಲಲ್ಲಿ. 27 ಲಕ್ಷ ಜನರು ಅಲ್ಲಿ ಕಾಯ್ತಾ ಇದ್ದಾರೆ ಡಾಕ್ಯುಮೆಂಟ್ ಕೊಡಲಿಕ್ಕೆ. ನೀವೇನು ಅಪೀಲ್ಸ್ ಮತ್ತು ಕ್ಲೈಮ್ಸಿನ ಟೈಮ್ ಕೊಟ್ಟಿದ್ವಿ, ಟೈಮ್ ಸಾಕಾಗಲಿಲ್ಲ. ಯಾಕೆ ಇಷ್ಟು ಹರಿಬಿರಿ? ಇದು SIRಗೆ ಯಾವುದೇ ಸಂಘಟನೆ ಸಪೋರ್ಟ್ ಮಾಡ್ತಾ ಇದೆನಾ ಅಥವಾ ಯಾವುದೇ ರೀತಿಯ ಪಕ್ಷಗಳ ಸಪೋರ್ಟ್ ಮಾಡ್ತಾ ಇದೆನಾ ಈ ಕಾನೂನು ತೆರವುಗೊಳಿಸಲು NRC ಕುರಿತು ಮಾತನಾಡಕ್ಕೆ? ನೋಡಿ, ಇದು ಸಂಘ ಪರಿವಾರದ ಒಂದು ಕುಕ್ಕುಡ್ ಅಜೆಂಡಾ NRC ಎಂಬುವಂಥದ್ದು. ಇದನ್ನು ಅವರು ಡೈರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಂದಾಗ ಈ ದೇಶದಲ್ಲಿ ಮೊದಲಿಗೆ ಅಲ್ಪಸಂಖ್ಯಾತರು ಇದ್ರ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿದರು. ನಂತರ ಎಲ್ಲ ಕೋಮಿನವರು ಇದರಲ್ಲಿ ಇನ್ವಾಲ್ವ್ ಆಗಿ ಆ ಹುನ್ನಾರವನ್ನು ಸೋಲಿಸಿದ್ದೀವಿ ನಾವು ಸ್ಟ್ರೀಟ್ ಪಾರ್ಲಿಮೆಂಟ್ ಮುಖಾಂತರ. ಈಗ NRCಯನ್ನು ಮತ್ತೆ ಅದೇ ಹೆಸರಿನಲ್ಲಿ ತಂದಾಗ ಇವತ್ತು ಸಣ್ಣ ಸಣ್ಣ ಮಕ್ಕಳು ಕೂಡ ಅದರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡುವಂತಹ ಅಷ್ಟು ಅವೇರ್ನೆಸ್ ಬಂದೋಗಿದೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಇದನ್ನ ಒಂದು ಪೋಷಾಕು SIRನ ಪೋಷಾಕನ್ನು ಹಾಕಿಕೊಂಡು ಬ್ಯಾಕ್ ಡೋರ್ ಅಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ದೇಶದ SC, ST, ಮೈನಾರಿಟಿ, OBC ಮತ್ತು ಪ್ರೋ ಕಾನ್ಸ್ಟಿಟ್ಯೂಷನಲ್, ಪ್ರೋ ಪೀಪಲ್ ಆರ್ಗನೈಸೇಷನ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ SIRಗೆ ವಿರೋಧ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಪಕ್ಷವನ್ನು ಹೊರತುಪಡಿಸಿ ಇಲ್ಲಿರುವಂಥ ಎದ್ದೇಳು ಕರ್ನಾಟಕ ಆಗಿರ್ಬೋದು, ರಾಜ್ಯ ರೈತ ಸಂಘ ಆಗಿರ್ಬೋದು, ದಲಿತ ಸಂಘಟನೆ ಆಗಿರ್ಬೋದು, ಆಮ್ ಆದ್ಮಿ ಆಗಿರ್ಬೋದು, SDP ಆಗಿರ್ಬೋದು, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಆಗಿರ್ಬೋದು, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಆಗಿರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ನಾವು ಟುಗೆದರ್ ಆಗಿ SIR ವಿರೋಧಿ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಇದರ ವಿರುದ್ಧ ಹೋರಾಟ ಕರ್ನಾಟಕದಲ್ಲೇ ನಾವು ಮಾಡ್ತಾ ಇದ್ದೇವೆ. ಈ ತಮ್ಮ ಹೋರಾಟಕ್ಕೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಯಾವ ರೀತಿ ವಿರೋಧ ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ತಮಗೆ ಅನುವಾದಗಳು ಕೊಡಬಹುದು? ಅದೇ ರೀತಿಯಾಗಿ ತಾವು ಮುಂದಿನ 6ನೇ ತಾರೀಕಿಗೆ CM ಅವ್ರಿಗೆ ಭೇಟಿ ನೀಡ್ತಾ ಇದ್ದೇವೆ ಅಂತ ಇದ್ದೀರಾ. ಆ CM ಅವ್ರು ಭೇಟಿ ನೀಡಿದ ನಂತರ ಈ ತಮ್ಮ ಹೋರಾಟಕ್ಕೆ ಯಾವ ರೀತಿಯ ಸರ್ಕಾರ ತಮಗೆ ಸಹಕಾರ ನೀಡಬಹುದು? ನೋಡಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರಾಗಿರುವಂಥ ವೀರ್ ಸಂಗಯ್ಯ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮತದಾರರ ಕಾವಲು ಪಡೆ ಅಂತೇಳಿ ಒಂದು ಪಡೆಯನ್ನು ನಾವು ರಚನೆ ಮಾಡ್ಕೊಂಡಿದ್ದೇವೆ. ಕಾವಲು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಜಾತ್ಯತೀತ ಪಕ್ಷಗಳ ಮುಖಂಡರು ಇನ್ವಾಲ್ವ್ ಆಗಿದ್ದೇವೆ. 6ನೇ ತಾರೀಕು ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಅಫಿಷಿಯಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ SIR ಅಲ್ಲಿ BLOಗಳು ಒಂದು ಆಗ್ತಾ ಇರುವಂತಹ ಗೊಂದಲಗಳು, ಜನರಲ್ಲಿ ಮತದಾರರಲ್ಲಿರುವಂತಹ ತೊಂದರೆಗಳು, ಇದೆಲ್ಲವನ್ನ ನಾವು ಬಿಚ್ಚಿಡ್ತಾ ಇದ್ದೇವೆ. ಎಟ್ ದ ಸೇಮ್ ಟೈಮ್ 2:30 ಗಂಟೆಗೆ ಕರ್ನಾಟಕದ ಚೀಫ್ ಎಲೆಕ್ಷನ್ ಕಮಿಷನರಿಗೂ ಕೂಡ ಭೇಟಿಯಾಗಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅವರ ಗಮನಕ್ಕೂ ಕೂಡ ತರ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಸರ್ಕಾರಕ್ಕೂ ನಾವು ಆಗ್ರಹ ಮಾಡ್ತಾ ಇರುವಂತದ್ದು, ಏನು ಅವಾಂತರಗಳಾಗಿದೆ ಸರ್ಕಾರ ಇದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಯಾವ ರೀತಿ ಕೇರಳ ಗವರ್ನಮೆಂಟ್ ಕೇರಳದಲ್ಲಿ ಸರ್ಕಾರಿ ಹೆಲ್ಪ್ ಡೆಸ್ಕ್ ಅನ್ನು ಹಾಕುವ ಮುಖಾಂತರ ಜನರಿಗೆ ಉಪಕಾರವನ್ನು ಮಾಡಿತ್ತು. ಈಗ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಒನ್ ಆಫ್ ದ ಡಾಕ್ಯುಮೆಂಟ್ ಅಂತೇಳಿ ಇವರು ಹೇಳಿದ್ದಾರೆ.
ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡಿದ್ರೆ ಸಕಾಲದಲ್ಲಿ 21 ಡೇಸ್ ಟೈಮ್ ಇದೆ. ಅಷ್ಟರೊಳಗೆ ಈ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ ಡೇಟೇ ಮುಗಿದೋಗ್ತದೆ. ಅದನ್ನ ನೀವು ಏಕಗವಾಕ್ಷಿ ಯೋಜನೆಯಲ್ಲಿ ಯಾವ ರೀತಿ ನೀವು ಎಲೆಕ್ಷನ್ ಟೈಮಲ್ಲಿ ಬೂತ್ ಅಲ್ಲಿ ಟೇಬಲ್ ಹಾಕಿ ಆಫೀಸರ್ಸ್ ಅನ್ನ ತೋರಿಸ್ತೀರಲ್ಲ, ಬೂತ್ ಲೆವೆಲ್ ಅಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಸರ್ಕಾರ ಬೂತ್ ಲೆವೆಲ್ ಅಲ್ಲಿ ಇಂತಹ ಫಾಸ್ಟ್ ಟ್ರ್ಯಾಕ್ ಒಂದು ವ್ಯವಸ್ಥೆಯನ್ನ ಮಾಡಿ ಎಲ್ಲಾ ಜನರಿಗೆ ಫ್ರೀ ಆಫ್ ಕಾಸ್ಟ್ ಆಗಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಬೇಕು. ಮತ್ತು ಪರ್ಮನೆಂಟ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಲಿಕ್ಕೆ 10-15 ಮನೆಯ ಡಾಕ್ಯುಮೆಂಟ್ ಕೇಳಿದ್ರೆ ಆಗಲ್ಲ ಸರ್ಕಾರ. ಇವರು SIR ಕೇಳ್ತಾ ಇರೋದು 1, 2, 3 ಡಾಕ್ಯುಮೆಂಟ್. ಕರ್ನಾಟಕ ಸರ್ಕಾರ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ 10 ನಮೂನೆಯ ಡಾಕ್ಯುಮೆಂಟ್ ಕೇಳಿದ್ರೆ ಎಲ್ಲಿಂದ ತರ್ತಾರೆ? ಅದನ್ನ ಸರಳೀಕರಣ ಮಾಡಬೇಕು, ಅದನ್ನ ಜನರಿಗೆ ಈಸಿಯಾಗಿ ಸಿಗುವಂತ ನಿಟ್ಟಿನಲ್ಲಿ ಪ್ರೊವೈಡ್ ಮಾಡ್ಬೇಕಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. ಈಗಾಗಲೇ ತಾವು ತಮ್ಮ ಹೇಳಿಕೆಯಲ್ಲಿ ಹೇಳಿದ್ರಿ, ಕೆಲವೊಂದು BLOಗಳು ಬಜರಂಗ ದಳದ ಇದಾಗಿರ್ಬೋದು, ಯಾವುದೇ ಸಂಘಟನೆಯ ಮೂಲಕ ಕೂಡ ಕೆಲಸ ಮಾಡ್ತಿರ್ಬೋದು. ಅಂದ್ರೆ ಆಮೇಲೆ ತಮ್ಮ ವಿಚಾರ ಯಾವುದು? ಯಾವುದಾದ್ರೆ BLOಗಳು ಕಂಡು ಬಂದಿದ್ದಾರಾ ತಮ್ಮ ಹೆಬ್ಬಾಗದಲ್ಲಿ ಈಗಾಗಲೇ? ಅಲ್ಲ, ಬಜರಂಗ ದಳದಲ್ಲಿ ಆಗಿರ್ಬೋದು, ಬೇರೆ ಸಂಘಟನೆಗಳಲ್ಲಿ ಆಗಿರ್ಬೋದು, ಯಾರು ಕೂಡ ಸಂಘ ಸಂಸ್ಥೆಯಲ್ಲಿ ಮೆಂಬರ್ ಆಗಿರ್ತಾರೆ. ನಾನು ಈ ನಮ್ಮ ತರಬೇತಿಯಲ್ಲಿ ಹೇಳಿದ್ದೇನೆಂದ್ರೆ, ನಿಮ್ಮ BLO ಯಾರು ಅಂತ ಅರಿಯಿರಿ ಫಸ್ಟು. ಕೆಲವೊಮ್ಮೆ ನಿಮ್ಮ BLO ನಿಮ್ಮ ಸಂಗಾತಿ ಆಗಿರ್ಬೋದು, ನಿಮ್ಮ ಕುಟುಂಬದವನೇ ಆಗಿರ್ಬೋದು, ನಿಮ್ಮ ವಾರ್ಡ್ನವನೇ ಆಗಿರ್ಬೋದು, ನಿಮ್ಮ ಊರಿನವನೇ ಆಗಿರ್ಬೋದು, ಅವನೊಟ್ಟಿಗೆ ನೀವು ರಿಲೇಷನ್ ಬೆಳೆಸ್ಕೊಳ್ಳಿ. ಯಾಕಂದ್ರೆ ಸ್ವತಃ BLOಗಳು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಆ ಬಜರಂಗ ದಳ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಮತ್ತೊಂದಾಗಿರ್ಲಿ, ಅವರಿಗೆ ಇಷ್ಟು ವರ್ಕ್ ಬರ್ಡನ್ ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. 1200ರಿಂದ 2000 ಎನ್ಯುಮರೇಷನ್ ಫಾರಂ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 3 ಬಾರಿ ಅಷ್ಟು ಮನೆಗಳಿಗೆ ಭೇಟಿ ಕೊಡಬೇಕು, ಆ ಡಾಟಾ ಕಲೆಕ್ಟ್ ಮಾಡಬೇಕು, ಡಾಟಾ ಎಂಟ್ರಿ ಮಾಡಿ ಎಲೆಕ್ಷನ್ ಕಮಿಷನ್ ಸರ್ವರಿಗೆ ಅಪ್ಲೋಡ್ ಮಾಡಬೇಕು, ಎನ್ಯುಮರೇಷನ್ ಫಾರಂ ಸ್ಕ್ಯಾನ್ ಮಾಡಬೇಕು. ಇದೆಲ್ಲ ಹೆಡ್ಡೇಕ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಅಂಗನವಾಡಿ ಟೀಚರ್, ಒಂದು ಪ್ರೈಮರಿ ಸ್ಕೂಲ್ ಟೀಚರ್, ಕೆಲವ್ರ ಹತ್ರ ಸ್ಮಾರ್ಟ್ ಮೊಬೈಲ್ಸೇ ಇಲ್ಲ. ಅವ್ರು ಇದನ್ನೆಲ್ಲ ಹೇಗೆ ಮಾಡ್ತಾರೆ? ಹಾಗಾಗಿ BLO ನಿಮ್ಮ ಶತ್ರು ಅಲ್ಲ. BLO ಯಾರಂತ ಅರಿಯಿರಿ, ಅವರನ್ನ ಫ್ರೆಂಡ್ಲಿ ಮಾಡಿಕೊಂಡು ಅವರಿಗೆ ಸಹಕಾರ ಮಾಡಿ ಅಂತ ನಾನು ಹೇಳ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಿನ ಕೆಲವೊಂದು BLOಗಳು ಒಂದು ಕಾರ್ಯಕರ್ತನಾಗಿ ಒಂದು ಯಾವುದೇ ಪಕ್ಷದ ಹಿಂಭಾಗದಲ್ಲಿ ಆ ಪುಸ್ತಕಗಳನ್ನು ತಗೊಂಡು BLO ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾಗಿರ್ಬೋದು? ಇದು ಯಾವುದೇ ಪಕ್ಷದ ಪ್ರಚಾರ ಅಥವಾ ಇದು ಸರ್ಕಾರಿ ಕೆಲಸ? ಅಲ್ಲ, ಅದು ಎಲ್ಲಿ ನಡೆದಿದೆ ಅಲ್ಲಿಯ ಸ್ಥಳೀಯವಾದಂತಹ ಘಟನೆಯನ್ನ ಅವಲೋಕಿಸಿ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಅಲ್ಲಿ ಕಂಡುಕೊಳ್ಬೇಕು. ಒಂದು ವೇಳೆ BLOಗಳು ಯಾರಾದರೂ ಅಂತಹ ಕೆಲಸ ಮಾಡ್ತಾ ಇದ್ರೆ ಆ ಪಕ್ಷ, ಅಲ್ಲಿಯ ಪ್ರದೇಶದ ನಾಗರಿಕರು ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದು ಅವರ ಅಪೋಲಿಟ್ ಆಫೀಸರ್ಗೆ. ಆದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಒಂದು ಕ್ಲಾಸ್ ಅನ್ನು ತಂದಿದೆ. ಏನಂದ್ರೆ, ಎಲ್ಲ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ, ನೋಂದಾಯಿತವಾಗಿರುವಂತಹ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ BLA 1, BLA 2 ಅಂತ ಅಪಾಯಿಂಟ್ ಮಾಡಿದೆ. ಪ್ರತಿ ಅಸೆಂಬ್ಲಿಗೆ ಒಬ್ಬ BLA 1 ಇದ್ದಾರೆ, ಪ್ರತಿ ಪಾರ್ಟ್ ಅಲ್ಲಿ ಒಬ್ಬ BLA 2 ಇದ್ದಾರೆ. ಅವರು ಮತದಾರರಿಗೆ ಸಹಾಯ ಮಾಡಲಿಕ್ಕೆ, BLOಗೆ ಕೋಆರ್ಡಿನೇಟ್ ಮಾಡಲಿಕ್ಕೆ ಚುನಾವಣಾ ಕಮಿಷನ್ ಹೇಳ್ತಾ ಇದೆ. ಅದೇನು ಅಫೆನ್ಸ್ ಅಲ್ಲ, ಅದೇನು ಕ್ರೈಮ್ ಅಲ್ಲ, ಅದೇನು ತಪ್ಪಲ್ಲ, ಅದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ BLOಗಳು ಯಾವುದೇ ಒಂದು ಪಕ್ಷದ ವಕ್ತಾರರಂತೆ ವರ್ತಿಸುವುದು ಮಾತ್ರ ಅದು ಸರಿಯಲ್ಲ. ಎಲ್ಲಾ ಜನರಿಗೂ ಸುಪಕಾರವಾಗುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಅವರ ಸಾಂವಿಧಾನಿಕ ಜವಾಬ್ದಾರಿ ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರುವಂತದ್ದು. ಅದು ಮಾಡಿದ್ರೆ ಯಾರಿಗೇನು ತೊಂದರೆ ಇಲ್ಲ. ಸರಿ, ಧನ್ಯವಾದ. ತಮ್ಮ ಹೆಸರು? ನನ್ನ ಹೆಸರು ಅಫ್ಸರ್ ಕುಡ್ಲಿಪೇಟೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.